ನಾನ್ ಶರ್ಮಿತಾ ಶೆಟ್ಟಿ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಸ್ಫೋಟಕವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಮುಳ್ಳಿನ ಮೇಲೆ ಪಂಚೆ ಹಾಕ್ಬಿಟ್ಟಿದ್ದಾರೆ, ಪಂಚೆಯನ್ನ ಮುಳ್ಳಿನಿಂದ ಹುಷಾರಾಗಿ ತೆಗಿಬೇಕು ಅಂತ ಹೇಳಿದ್ದಾರೆ. ಇದ್ರ ತಾತ್ಪರ್ಯ ಏನು ಹಂಗಾದ್ರೆ? ಒಂದು ಕಡೆ ದೆಹಲಿ ಮಟ್ಟದಲ್ಲಿ ರಾಜ್ಯ ನಾಯಕರು ಹೋಗಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ವರಿಷ್ಠರನ್ನ ಭೇಟಿ ಮಾಡ್ತಾ ಇದ್ದಾರೆ. ಯಾರ ಮುಖಾಂತರ ಲಾಭಿ ಮಾಡಿದ್ರೆ ಯಡಿಯೂರಪ್ಪ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸಬಹುದು ಅಂತೆಲ್ಲ ಪ್ಲಾನಿಂಗ್ ಅಲ್ಲಿ ಇದ್ದಾರೆ. ಸೊ ಇದರ ಬೆನ್ನಲ್ಲೇ ಶ್ರೀನಿವಾಸ್ ಪ್ರಸಾದ್ ಅವರ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇಂಥ ಟೈಮ್ನಲ್ಲಿ ಮಹತ್ವ ಪಡ್ಕೊಳ್ಳುತ್ತೆ. ಪಂಚೆಯನ್ನ ಮುಳ್ಳಿನ ಮೇಲೆ ಹಾಕ್ಬಿಟ್ಟಿದ್ದಾರೆ, ಆ ಮುಳ್ಳಿನ ಮೇಲಿನ ಪಂಚೆಯನ್ನ ಹುಷಾರಾಗಿ ತೆಗಿಬೇಕು. ಅಧಿಕಾರ ಕೆಲವೊಮ್ಮೆ ಎಲ್ಲರನ್ನೂ ಬದಲಾಯಿಸ್ಬಿಡುತ್ತೆ. ಸಿಎಂ ಬದಲಾಗಿದ್ದಾರೆ, ಬದಲಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ ಇವ್ರು ಹೇಳಿಕೆಯನ್ನ ಕೊಟ್ಟಿರೋದು. ನಿಗಮ ಮಂಡಳಿ ಆಯ್ಕೆ ವಿಚಾರದಲ್ಲಿ ಅತೃಪ್ತಿ ಇದೆ, ಸಿಎಂಗೆ ಪರಮಾಧಿಕಾರದಂತೆ ಬುದ್ಧಿವಂತಿಕೆ ಇರಬೇಕಾಗತ್ತೆ ಅಂತ ಯಡಿಯೂರಪ್ಪಗೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಸಲಹೆಯನ್ನ ಕೊಟ್ಟಿದ್ದಾರೆ. ಇನ್ನು ಉಪಚುನಾವಣೆ ಬಗ್ಗೆನೂ ಕೂಡ ಅವರು ಮಾತನಾಡಿದ್ದಾರೆ. ಉಪಚುನಾವಣೆಯಲ್ಲಿ ಒಳ್ಳೆ ಫಲಿತಾಂಶ ಬಂದಿದೆ, ಇದಕ್ಕಾಗಿ ಹಿಗ್ಗಿ ಹೀರೆಕಾಯಿ ಆಗ್ಬೇಕಾಗಿಲ್ಲ, ಸಿಎಂ ಸ್ವಲ್ಪ ಬುದ್ಧಿವಂತಿಕೆಯಿಂದ ತೀರ್ಮಾನ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಅವರ ಬದಲಾವಣೆ ಬಗ್ಗೆ ಮಾತು ಕೇಳಿ ಬರ್ತಾರೆ. ಅದು ನನಗೆ ಗೊತ್ತಿಲ್ಲ, ನಾನು ಅಷ್ಟು ಅಧಿಕೃತವಾಗಿ ನಾನು ಹೇಳೋ ಶಕ್ತಿ ನನಗಿಲ್ಲ. ನಾನು ಅದರ ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ಲ. ಆ ಬದಲಾವಣೆ ಮಾಡಬೇಕು ಅನ್ನೋದು ಹೈಕಮಾಂಡ್ ಇದೆ, ದೊಡ್ಡ ರಾಷ್ಟ್ರೀಯ ಪಕ್ಷ, ಕೇಂದ್ರದಲ್ಲಿ ಅಧಿಕಾರಕ್ಕಿದೆ, ರಾಜ್ಯದಲ್ಲೂ ಅಧಿಕಾರಕ್ಕಿದೆ, ದೊಡ್ಡ ದೊಡ್ಡ ಮುಖಂಡರುಗಳಿದ್ದಾರೆ. ಅವರು ಅದರ ಬಗ್ಗೆ ಚರ್ಚೆ ಮಾಡಿ ಯಾವ ರೀತಿ ತೀರ್ಮಾನ ತಗೊಂಡು ಹೇಳ್ತಾರೋ ಅದು ನನಗೆ ಅರ್ಥ ಆಗಲ್ಲ. ಅದನ್ನು ಅವ್ರು ಮಾಡಬೇಕಾಗಿದೆ. ಸಿಎಂ ಬದಲಾಗಿದ್ದಾರೆ, ಚೇಂಜಸ್ ಕಾಣಿಸುತ್ತೆ ಅವರಲ್ಲಿ. ಈಗ ಸಿಎಂ ಬದಲಾವಣೆ ಮಾಡಿದ್ರು ಅಧಿಕಾರ ಕೆಲಸ ಬದಲಾವಣೆ ಮಾಡಿಸ್ಬಿಡ್ತದೆ ಅವ್ರು. ಅದೆಲ್ಲ ಆಗಿಲ್ಲ ಅಂತ ಹೇಳೋಕ್ಕೂ ಆಗಿಲ್ಲ, ಆಗಿದ್ದಾರೆ ಅಂತ ಹೇಳೋಕ್ಕಾಗಿಲ್ಲ. ಒಂಥರ ಅವರು ಕೂಡ ಮುಳ್ಳಿನ ಮೇಲೆ ಪಂಚೆ ಹಾಕ್ದಾಗ ಆಗ್ಬಿಟ್ಟಿದೆ. ಭಾಳ ಹುಷಾರಾಗಿ ಹೋಗ್ಬೇಕು, ತೆಗಿಬೇಕು, ಭಾಳ ಕಠಿಣವಾಗಿದೆ. ಅವ್ರು ತಿಳ್ಕೊಂಡಿರೋದು ಇಲ್ಲ, ನನಗೇನಾಗ ಅನ್ಸೋದಿಲ್ಲ ಬೆಂಬಲಿಗರಿಗೆ ಅಂತಕ್ಕಂಥ ರೀತಿಯಲ್ಲಿ. ಎಲ್ಲರೂ ಅವ್ರ ಬೆಂಬಲಿಗರೇ. ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡಿ, ಎಲ್ಲಿ ಯಾರ್ಯಾರ ಹತ್ರ ಹೇಗೆ ಚರ್ಚೆ ಮಾಡಬೇಕು ಮಾಡಿ, ಈ ಬೋರ್ಡು ಕಾರ್ಪೊರೇಷನ್ಗಳು ಮಾಡಿದ್ದು ಇನ್ನೂ ಚೆನ್ನಾಗಿ ಬರ್ತಾ ಇತ್ತು ಅಂತಕ್ಕಂಥದ್ದು ನನ್ನ. ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆನೇ ಇಲ್ಲ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಮಾಗಡಿಯಲ್ಲಿ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಡಿಯೂರಪ್ಪ ನಾಯಕತ್ವ ಬದಲಾವಣೆ ಆಗುತ್ತಾ ಆಗೋದಿಲ್ವಾ, ಈ ಚರ್ಚೆ ಬಿಜೆಪಿ ಪಾಳ್ಯದಲ್ಲೇ ಜೋರಾಗಿ ನಡೀತಾ ಇದೆ. ಅಶ್ವಥ್ ನಾರಾಯಣ್ ಅವರು ಯಡಿಯೂರಪ್ಪ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಮಾಗಡಿಯಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರೇ ನಮ್ಮ ನಾಯಕರು, ಚೇಂಜಸ್ ಅಂತೂ ಆಗೋದಿಲ್ಲ, ಸಚಿವ ಸಂಪುಟದ ಬಗ್ಗೆ ಸಿಎಂఏ ತೀರ್ಮಾನ ಮಾಡ್ತಾರೆ, ಸಲ್ಲುವವರಿಗೆ ಎಲ್ಲವೂ ಸಲ್ಲುತ್ತೆ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಇವರು ಅಭಿವೃದ್ಧಿ ಮಾಡೋಣ ಈಗೆಲ್ಲ ಹೇಳಿನೇ ಬಾರಿ ಹೇಳ್ತಾ ಇದ್ದೀವಿ. ಯಾವ ನಾಯಕತ್ವನೂ ಬದಲಾವಣೆ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಜಿ ಅವರೇನೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂಥದ್ದಾಗುತ್ತೆ. ಯಾವ ಬದಲಾವಣೆನೂ ಇಲ್ಲ. ಅವರೇ ನಮ್ಮ ನಾಯಕರು, ಅವರೇ ಮುಂದುವರಿಯುತ್ತಾರೆ. ಎಂಪಿ ರೇಣುಕಾಚಾರ್ಯ ಕೂಡ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ಅವರು ಕೂಡ ಸಿಎಂ ಪರವಾಗಿ ಬ್ಯಾಟ್ ಬೀಸಿರೋದು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಕಾಂಗ್ರೆಸ್ ತಟ್ಟೆಯಲ್ಲಿ ಏನಿದೆ ಅಂತ ಅವ್ರು ಫಸ್ಟ್ ನೋಡ್ಕೊಳ್ಳಿ, ಯಡಿಯೂರಪ್ಪ ಬದಲಾವಣೆ ಕನಸು ಯಾವಾಗ ಬಿತ್ತು ಕಾಂಗ್ರೆಸ್ ಅವರಿಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ರೇಣುಕಾಚಾರ್ಯ. ಯಡಿಯೂರಪ್ಪ ಬದಲಾವಣೆ ಆಗಲ್ಲ, ಇದನ್ನ ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳ್ಬೇಕು ಅಂತ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಕಾಂಗ್ರೆಸ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಬದಲಾವಣೆ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಎಂಪಿ ರೇಣುಕಾಚಾರ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫಸ್ಟ್ ಕಾಂಗ್ರೆಸ್ ಅವರು ಅವ್ರ ತಟ್ಟೆಯಲ್ಲಿ ಏನಿದೆ ಅಂತ ನೋಡ್ಕೊಳ್ಳಿ, ಆಮೇಲೆ ಬಿಜೆಪಿ ವಿಷಯ ಮಾತಾಡಕ್ ಬರ್ಲಿ ಅಂತ ರೇಣುಕಾಚಾರ್ಯ ಟಾಂಗ್ ಅನ್ನು ಕೊಟ್ಟಿರೋದು. ಅಲ್ಲಿಗೆ ಸಿಎಂ ಬದಲಾವಣೆ ಆಗೋದಿಲ್ಲ ಅನ್ನೋದು ರೇಣುಕಾಚಾರ್ಯ ಅವರ ಮಾತು. ಪ್ರತಿಪಕ್ಷ ನಾಯಕರಾಗಕ್ಕೆ ಎಷ್ಟು ಹರಸಾಹಸ ಮಾಡಿದ್ರು, ಕಷ್ಟಪಟ್ಟರು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕಾಂಗ್ರೆಸ್ನಲ್ಲಿ ಎ ಇಂದ ಹಿಡಿದು ಜಡ್ವರೆಗೂ ಗುಂಪುಗಳಿದೆ. ಮೊದಲು ಅವ್ರ ತಟ್ಟೆಯಲ್ಲಿ ಏನಿದೆ ನೋಡ್ಕೊಳ್ಳಿ, ಇನ್ನೊಬ್ಬರ ಬಗ್ಗೆ ಮಾತಾಡಲಿ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಸಿದ್ದರಾಮಯ್ಯನವರೇ ಯಡಿಯೂರಪ್ಪನ ರಾಜೀನಾಮೆ ಕೊಡ್ತಾರೆ, ಯಡಿಯೂರಪ್ಪನ ಮುಖ್ಯಮಂತ್ರಿ ಸ್ಥಾನ ಇಳಿಸ್ತಾರೆ ಅಂತೇಳಿ ನಿಮಗೆ ಯಾವಾಗ ಕನಸು ಬಿದ್ದಿತ್ತು? ಈ ಕನಸು ರಾತ್ರಿಯೋ ಹಗಲು, ಬಹುಶಃ ಹಗಲು ಕನಸು ಬಿದ್ದಿರ್ಬೋದು ಅಂತ ಅನಿಸುತ್ತೆ ನನಗೆ.
ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ, ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ, ಯಡಿಯೂರಪ್ಪನವರು ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಏನು ಆಗಿದೆ ಈಗಾಗಲೇ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಅನೇಕ ಜನಪರವಾದ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ, ಮುಖ್ಯಮಂತ್ರಿಯಾಗಿ ಅವರೇ ಮುಂದುವರಿದ್ದಾರೆ ಅಂತೇಳಿ ಸಚಿವರಾಗಬೇಕು ಅಂತ ಎಲ್ಲರೂ ಕೂಡ ಆಸೆ ಪಡ್ತಾ ಇದ್ದಾರೆ, ಅವ್ರದೇ ಲೆವೆಲ್ ಅಲ್ಲಿ ಲಾಭಿ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕೆ ಶಾಸಕ ಹರ್ಷವರ್ಧನ್ ಕೂಡ ಟವೆಲ್ ಹಾಕಿದಾರಾ ಅಂತ ಒಂದು ಡೌಟ್. ಈಗ ಹಳೆ ಮೈಸೂರು ಭಾಗದ ದಲಿತ ಶಾಸಕರಿಗೆ ಸಚಿವ ಸ್ಥಾನ ಕೊಡಿ, ನನಗಾದ್ರೂ ಸರಿ ಅದು ಬೇರೆಯವ್ರಿಗಾದ್ರೂ ಸರಿ, ಒಟ್ಟಲ್ಲಿ ಸಚಿವ ಸ್ಥಾನ ಕೊಡಿ ಅಂತ ಹರ್ಷವರ್ಧನ್ ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ. ಮೈಸೂರಲ್ಲಿ ಬಿಜೆಪಿ ಶಾಸಕ ಹರ್ಷವರ್ಧನ್ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು, ದಲಿತ ಶಾಸಕರನ್ನ ಮಂತ್ರಿ ಮಾಡದೇ ಇದ್ರೆ ಕೇಂದ್ರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವ್ರಿಗಾದ್ರೂ ಮಂತ್ರಿ ಸ್ಥಾನ ಕೊಡಿ ಅಂತ ಹರ್ಷವರ್ಧನ್ ಈಗ ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದ ದಲಿತ ಶಾಸಕರಿಗೆ ಸಚಿವ ಸ್ಥಾನ ಕೊಡಿ, ಅದು ನನಗಾದ್ರೂ ಪರವಾಗಿಲ್ಲ, ಬೇರೆಯವ್ರಿಗಾದ್ರೂ ಪರವಾಗಿಲ್ಲ, ಒಟ್ಟಲ್ಲಿ ಕೊಡಿ ಅಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಶಾಸಕ ಹರ್ಷವರ್ಧನ್. ಅಲ್ಲಿಗೆ ಸಚಿವ ಸ್ಥಾನಕ್ಕೆ ಇವರು ಇಂಡೈರೆಕ್ಟ್ ಆಗಿ ಟವಲ್ ಹಾಕ್ದಂಗೆ ಆಯ್ತು. ನನಗಾದ್ರೂ ಪರವಾಗಿಲ್ಲ, ಬೇರೆಯವ್ರಿಗಾದ್ರೂ ಪರವಾಗಿಲ್ಲ, ಹಳೆ ಮೈಸೂರು ಭಾಗದಲ್ಲಿ ದಲಿತ ಶಾಸಕರಿಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲ ನೋಡಿ, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಈಗ ಬೇರೆಯವರು ಡೆಲ್ಲಿಯಲ್ಲಿ ಏನು ಲಾಬಿ ಮಾಡ್ತಿದ್ರೆ ನನಗೆ ಅದಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಮಾಡ್ಕೊಳೋರು ಮಾಡಲಿ, ನನಗೆ ಆ ಥರ ಏನೂ ಇಲ್ಲ. ನನಗೆ ಇವಾಗ ನೀವು ಈ ಭಾಗದಲ್ಲಿ ಕೊಡಬೇಕಾದ್ರೆ ಅಟ್ಲೀಸ್ಟ್ ಸೆಂಟ್ರಲ್ಲಾರು ನೀವು ಏನಾರು ಕೊಡೋಂಗೆ ಅವಕಾಶ ಇದೆ, ಶ್ರೀನಿವಾಸ್ ಪ್ರಸಾದ್ ಅವ್ರು ಕೊಡಿ ಅಂತ ನಾನು ಕೇಳಿದ್ದೆ ಅಷ್ಟೇ. ಅಲ್ಲಿ ಅವ್ರಿಗೆ ಕೊಟ್ಟರೆ ಬಿಡೋದು ತೊಗೊಳೋದು ಅವ್ರಿಗೆ ಬಿಟ್ಟಂಥ ವಿಚಾರ ಅಲ್ಲಿ. ಇಲ್ಲ ನೋಡಿ, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಈಗ ಬೇರೆಯವರು ಡೆಲ್ಲಿಯಲ್ಲಿ ಏನು ಲಾಬಿ ಮಾಡ್ತಿದ್ರೆ ನನಗೆ ಅದಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಮಾಡ್ಕೊಳೋರು ಮಾಡಲಿ, ನನಗೆ ಆ ಥರ ಏನೂ ಇಲ್ಲ. ಈ ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ನಾಳೆ ಸಂಸದರ ಸಭೆಯನ್ನ ಕರೆದಿದ್ದಾರೆ ಸಿಎಂ ಬಿಎಸ್ವೈ. ಸಿಎಂ ಆದ ಬಳಿಕ ಫಾರ್ ದ ಫಸ್ಟ್ ಟೈಮ್ ಸಂಸದರ ಸಭೆಯನ್ನ ಕರೆದಿರೋದು. ನಾಳೆ ಸಂಜೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ನಿಗದಿಯಾಗಿದೆ. ಈಗ ನಾಯಕತ್ವ ಬದಲಾವಣೆ ಗುಸುಗುಸು ಬಿಜೆಪಿ ಪಾಳ್ಯದಲ್ಲಿ ಜೋರಾಗಿ ನಡೀತಾ ಇದೆ. ದೆಹಲಿ ಮಟ್ಟಕ್ಕೂ ಅದು ಹೋಗಿದೆ. ಅಲ್ಲೂ ಕೂಡ ಒಂದಿಷ್ಟು ನಾಯಕರು ಹೋಗಿ ಬೇರೆ ಬೇರೆ ನಾಯಕರನ್ನ ಭೇಟಿ ಮಾಡಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದರ ಬೆನ್ನಲ್ಲೇ ಈಗ ಸಂಸದರ ಸಭೆಯನ್ನ ಕರೆದಿದ್ದಾರೆ ಯಡಿಯೂರಪ್ಪ. ಹಾಗಾಗಿ ಈ ಒಂದು ಸಭೆಯಲ್ಲಿ ಏನಾಗಬಹುದು ಅನ್ನೋ ಕುತೂಹಲ ಇದ್ದೇ ಇದೆ. ಸಂಸದರ ವಿಶ್ವಾಸವನ್ನ ಗಳಿಸೋದಕ್ಕೆ ಹಾಗಾದ್ರೆ ಯಡಿಯೂರಪ್ಪ ಅವರು ಈ ಸಭೆಯನ್ನ ಕರೆದ್ರ ಅಂತ ಒಂದು ಸಹಜವಾಗಿ ಅನುಮಾನ ಮೂಡುತ್ತೆ. ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದಂತ ಅನುದಾನ, ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆ ಆಗ್ಬೋದು. ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂತು, ಅದ್ರ ಬಗ್ಗೆ ಚರ್ಚೆ ಆಗ್ಬೋದು. ಈ ಮೂಲಕ ಸಂಸದರನ್ನು ವಿಶ್ವಾಸಕ್ಕೆ ತಗೊಳ್ಳೋಕೆ ಈಗ ಸಿಎಂ ಮುಂದಾಗಿದ್ದಾರೆ ಈ ಸಭೆ ಮುಖಾಂತರ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ನಾಯಕತ್ವ ಬದಲಾವಣೆ ಕೂಗು ಬಿಜೆಪಿ ಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಕೆಲವರು ಗುಸುಗುಸು ಅಂತ ಚರ್ಚೆ ಮಾಡಿದ್ರೆ, ಕೆಲವರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಸಿಎಂ ಆದ್ಮೇಲೆ ಫಾರ್ ಫಸ್ಟ್ ಟೈಮ್ ಸಂಸದರ ಸಭೆಯನ್ನ ಯಡಿಯೂರಪ್ಪ ಅವರು ಕರೆದಿದ್ದಾರೆ. ಏನೆಲ್ಲ ತಲೆಯಲ್ಲಿ ಇಟ್ಕೊಂಡು ಈ ಸಭೆ ಮಾಡಬಹುದಾಗಾದ್ರೆ ಯಡಿಯೂರಪ್ಪನವರು? ಶರ್ಮಿತಾ, ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಒಂದಲ್ಲ ಒಂದು ರೀತಿಯ ಬೆಳವಣಿಗೆ ಆಗ್ತಾ ಇರುವಂತದ್ದು. ಒಂದ್ ಕಡೆ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ಶಾಸಕರು ಸಚಿವರೆಲ್ಲರೂ ಕೂಡ ದೆಹಲಿಗೆ ಹೋದ್ರೆ, ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ನಾಳೆ ರಾಜ್ಯದ ಸಂಸದರ ಜೊತೆಗೆ ಸಭೆಯನ್ನ ಕರೆದಿರುವಂತದ್ದು. ಈ ಒಂದು ಸಭೆ ಬಹಳ ಕುತೂಹಲ ಮೂಡಿಸಿದೆ ಈ ಒಂದು ಸಂದರ್ಭದಲ್ಲಿ. ಯಾಕೆ ಅನ್ನುವಂಥದ್ದು, ಇದ್ದಕ್ಕಿದ್ದಂಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸಂಸದರ ಸಭೆ ಕರೆದಿರುವಂತದ್ದು ಸಂಸದರಿಗೂ ಕೂಡ ಒಂದ್ ರೀತಿ ಎಲ್ಲ ಒಂದ್ ಕಡೆ ಅನುಮಾನ ಮೂಡಿಸಿದೆ. ಯಾಕಂತಂದ್ರೆ ಈಗಾಗಲೇ ಏನಂತಂದ್ರೆ ಪ್ರಮುಖವಾಗಿ ರಾಜ್ಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಸಾಕಷ್ಟು ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಂತೆ ಕೆಲ ಸಂಸದರು ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧವಾಗಿ ಅಸಮಾಧಾನಗೊಂಡಿದ್ದಾರೆ. ಜೊತೆಗೆ ಕ್ಷೇತ್ರದ ಸಮಸ್ಯೆ ಆಗಿರ್ಬೋದು, ಅವರು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು. ಈಗಾಗಲೇ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧವಾಗಿ ಸಾಕಷ್ಟು ವಾಗ್ದಾಳಿಯನ್ನ ಮಾಡಿದ್ರು, ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಈ ಬೆನ್ನಲ್ಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಎಲ್ಲಾ ಸಂಸದರ ಜೊತೆಗೆ ಸಭೆಗೆ ಮುಂದಾಗಿರುವಂತದ್ದು. ಸಭೆಯಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಕಚೇರಿಗಳಿಂದ ಕೇಳಿ ಬರ್ತಾ ಇರುವಂತದ್ದು ಕೇಂದ್ರದಿಂದ ರಾಜ್ಯಕ್ಕೆ ಬರುವಂತ ಅನುದಾನ ಆಗಿರ್ಬೋದು, ಮತ್ತೆ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಮತ್ತೆ ಕ್ಷೇತ್ರದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಅನ್ನುವಂಥದ್ದು. ಆದ್ರೆ ಪ್ರಮುಖವಾಗಿ ಏನಂತಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧವಾಗಿ ಏನು ಅಸಮಾಧಾನಗೊಂಡಿದ್ದಾರೆ, ಅವ್ರಿಗೆ ಸಮಾಧಾನ ಮಾಡುವಂತದ್ದಾಗಿರ್ಬೋದು, ಮತ್ತೆ ಮುಂದಿನ ದಿನಗಳಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ಕೆಲಸವನ್ನ ಮಾಡೋದಾಗಿರ್ಬೋದು. ಈ ರೀತಿಯಾದ ಚರ್ಚೆಯನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸಂಸದರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಬರುವಂತ ಏನು ಗ್ರಾಮ ಪಂಚಾಯತಿ ಚುನಾವಣೆ ಇದೆ, ಆ ಒಂದು ಚುನಾವಣೆ ಆಡಳಿತಾರೂಢ ಬಿಜೆಪಿಗೆ ಪ್ರತಿಷ್ಠೆಯಾಗಿದೆ. ಅದರಲ್ಲಿ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ. ಹೀಗಾಗಿ ಸಂಸದರ ಮೂಲಕವಾಗಿ ಅಲ್ಲಿ ಚುನಾವಣೆ ಗೆಲ್ಲುವಂತದ್ದಾಗಿರ್ಬೋದು, ಮತ್ತೆ ಮುಂದೆ ಪಕ್ಷ ಸಂಘಟನೆ ಆಗಿರ್ಬೋದು, ಮತ್ತೆ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗಬಾರ್ದು. ಈ ಒಂದು ನಿಟ್ಟಿನಲ್ಲಿ ಅದು ಯಾಕಂದ್ರೆ ಸಂಸದರು ಪ್ರಮುಖವಾಗಿ ದೆಹಲಿ ಮಟ್ಟದಲ್ಲಿ ಸಂಪರ್ಕವನ್ನು ಹೊಂದಿರ್ತಾರೆ. ಹೀಗಾಗಿ ಅಲ್ಲಿಗೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸಂಸದರ ಜೊತೆಗೆ ನಾಳೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ ತಮ್ಮ ಇನ್ಫಾರ್ಮೇಶನ್ಗೆ.
ಒಂದು ಕಡೆ ಚಂಡಮಾರುತದ ಕಾಟ, ಮತ್ತೊಂದು ಕಡೆ ಪ್ರತಿಭಟನೆಗಳ ಕೂಟ. ತುಂತುರು ಮಳೆಯ ಮಧ್ಯೆ ಪ್ರತಿಭಟನೆ ಕಾವು ಬೆಂಗಳೂರಲ್ಲಿ ಜೋರಾಗೇ ಇದೆ. ಬೆಂಗಳೂರಲ್ಲಿ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಆಟೋ ಕ್ಯಾಬ್ ಚಾಲಕರ ಸಂಘ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ವಿವಿಧ ಕಾರ್ಮಿಕರ ಸಂಘಟನೆಗಳಿಂದ ಪ್ರತಿಭಟನೆ ಆಗ್ತಿರೋದು ಅವರು ಬೇಡಿಕೆಯನ್ನ ಈಡೇರಿಸಬೇಕು ಅಂತ. ಇನ್ನು ಡ್ರೈವರ್ಸ್ ಕೂಡ ಅಂದ್ರೆ ಚಾಲಕರ ಸಂಘದಿಂದಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಅವರು ಈಗ ಸರ್ಕಾರದ ಮೇಲೆ ಒಂದಿಷ್ಟು ಆಗ್ರಹ ಮಾಡ್ತಾ ಇದ್ದಾರೆ, ಒತ್ತಡವನ್ನ ಹಾಕ್ತಾ ಇದ್ದಾರೆ, ಡಿಮ್ಯಾಂಡ್ಸ್ ಅನ್ನ ಇಟ್ಟಿದ್ದಾರೆ. ಅದು ಈಡೇರಿಕೆ ಆಗಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಆಟೋ ಟ್ಯಾಕ್ಸಿ ಚಾಲಕರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಈಗ ಫ್ರೀಡಂ ಪಾರ್ಕ್ ರೀಚ್ ಆಗಿದೆ ಜಾಥಾ. ಆಟೋ ಕ್ಯಾಬ್ ಸಂಘಟನೆ ಸದಸ್ಯರು ಕೂಡ ಫ್ರೀಡಂ ಪಾರ್ಕ್ ನಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿವಿಧ ಕಾರ್ಮಿಕ ಸಂಘಟನೆಯವರು ಕೂಡ ಫ್ರೀಡಂ ಪಾರ್ಕ್ ನಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತುಂತುರು ಮಳೆ ಮಧ್ಯದಲ್ಲಿ ಪ್ರತಿಭಟನೆ ಕಾವು ಬೆಂಗಳೂರಲ್ಲಿ ಜೋರಾಗೇ ಇದೆ. ಇವಾಗ ನಮಗೆ ಈಗ ಗಾಡಿಗಳು ಲೋನ್ ಕಟ್ಟೋಕ್ಕಾಗ್ತಾ ಇಲ್ಲ. ಲೋನ್ ಕಟ್ಟೋದ್ರಲ್ಲಿ ಬಡ್ಡಿ ಸೇರಿಸಿ ಕಟ್ಟಿ ಅಂತ ಫೈನಾನ್ಸರ್ ಬಿಡ್ತಾ ಇಲ್ಲ. ಅದ್ರ ಏನೂ ಇಲ್ಲ ಸರ್, ನಮ್ಗೆ ಇಲ್ಲ ಕೊಟ್ಟು ಏನು ಬಂದಿಲ್ಲ ನಮ್ಮ ಸರಿಯಾಗಿ. ಕೆಲವರು ಬಂದಿದೆಯಂತೆ ಹೇಳಿದ್ರು, ಅದು ನಮಗೆ ಬಂದಿಲ್ಲ ಸರಿಯಾಗಿ, ಯಾವುದು ಬಂದಿಲ್ಲ. ಅದು ಯಾರೋ ಹೇಳ್ತಾರೆ. ಅದರಿಂದ ನಮಗೆ ಭಾರಿ ತೊಂದರೆ ಆಗಿದೆ. ಅದರೊಳಗೆ ಈ ಕಷ್ಟದಲ್ಲಿ ಪೊಲೀಸರು ಬರೋ ಟಾರ್ಚರು, ಅದರಿಂದ ನಮಗೆ ಭಾರಿ ಇದು ಸರ್. 1000 ರೂಪಾಯಿ ಆಗಿ 1000 ಕಟ್ಟು ಅಂತಾರೆ. ಎಲ್ಲಿಂದ ಕಟ್ಟೋದು? ನೈಟ್ 3 ಗಂಟೆಗೆ ಎದ್ದು ಬಂದರೂ ಇಲ್ಲಿ ನಾವು ಬಾಡಿಗೆ ಹೊಡಿಯೋಕ್ಕಾಗಲ್ಲ. 500 ರೂಪಾಯಿ ಹೊಡೆದ್ರೆ 200 ರೂಪಾಯಿ ಗ್ಯಾಸ್ಗೆ ಆಗುತ್ತೆ, ಮನೆ ಮೇಂಟೆನೆನ್ಸ್ಗೆ ಆಗಲ್ಲ. ಇವಾಗ ನಮಗೆ ಈಗ ಗಾಡಿಗಳು ಲೋನ್ ಕಟ್ಟೋಕ್ಕಾಗ್ತಾ ಇಲ್ಲ. ಲೋನ್ ಕಟ್ಟೋದ್ರಲ್ಲಿ ಬಡ್ಡಿ ಸೇರಿಸಿ ಕಟ್ಟಿ ಅಂತ ಫೈನಾನ್ಸರ್ ಬಿಡ್ತಾ ಇಲ್ಲ. ಅದ್ರ ಏನೂ ಇಲ್ಲ ಸರ್, ನಮ್ಗೆ ಮರಾಠ ಅಭಿವೃದ್ಧಿ ನಿಗಮ ರಚನೆ ವಿರೋಧಿಸಿ ಅತ್ತಿಬೆಲೆ ಗಡಿಯಲ್ಲಿ ಕನ್ನಡ ಸಂಘಟನೆಗಳ ಒಕ್ಕೂಟ ಅತ್ತಿಬೆಲೆ ಗಡಿಯಲ್ಲಿ ಹೆದ್ದಾರಿ ತಡೆಗೆ ಪ್ರಯತ್ನವನ್ನು ಪಟ್ಟಿದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಗಡಿಯಲ್ಲಿ ಹೆದ್ದಾರಿ ತಡೆಗೆ ಪ್ರಯತ್ನ ಪಟ್ಟಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಸೇರಿದಂತೆ ಕನ್ನಡದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋದ್ರು. ಪ್ರತಿಭಟನೆ ವೇಳೆ ಸರ್ಕಾರದ ವಿರುದ್ಧ ಕಿಡಿಕಾರಿದ ವಾಟಾಳ್, ನಮ್ಮನ್ನೆಲ್ಲ ಜೈಲಿಗೆ ಹಾಕಿ ಅಂತ ಸವಾಲ್ ಹಾಕಿದ್ದಾರೆ. ಮರಾಠ ಅಭಿವೃದ್ಧಿ ನಿಗಮ ಅಂತ ಏನ್ ಸ್ಥಾಪನೆ ಮಾಡಿದೆ ರಾಜ್ಯ ಸರ್ಕಾರ, ಅದಕ್ಕೆ ದುಡ್ಡನ್ನು ಮೀಸಲಿಟ್ಟಿದೆ. ಅದನ್ನ ವಿರೋಧಿಸಿ ಕನ್ನಡ ಪರ ಸಂಘಟನೆಯವರು ಬೇರೆ ಬೇರೆ ಕಡೆ ಬೇರೆ ಬೇರೆ ದಿನ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಹೆದ್ದಾರಿಯನ್ನ ತಡಿತಾ ಇದ್ದಾರೆ. ಇವತ್ತು ಅತ್ತಿಬೆಲೆ ಗಡಿಯಲ್ಲಿ ಹೆದ್ದಾರಿಯನ್ನ ತಡೆದಂತ ಸಂದರ್ಭದಲ್ಲಿ ಅವರನ್ನೆಲ್ಲ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ನಿವಾರ್ ಸೈಕ್ಲೋನ್ ಅಬ್ಬರ ಜೋರಾಗಿದೆ. ತಮಿಳುನಾಡಿನ 19 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಾ ಇದ್ದು 16 ಜಿಲ್ಲೆಗಳಲ್ಲಿ ಸರ್ಕಾರಿ ರಜೆ ಘೋಷಿಸಲಾಗಿದೆ. ಇವತ್ತು ಸಂಜೆವರೆಗೂ ಚಂಡಮಾರುತದ ಅಟ್ಟಹಾಸ ಮುಂದುವರಿಯಲಿದೆ. ಮುಂದಿನ 3 ಗಂಟೆಗಳಲ್ಲಿ ಸೈಕ್ಲೋನ್ ತೀವ್ರತೆ ಕಡಿಮೆಯಾಗಲಿದೆ. ಈಗಾಗಲೇ ತಮಿಳುನಾಡು ಸರ್ಕಾರ 1.38 ಲಕ್ಷ ಜನರನ್ನ ಸ್ಥಳಾಂತರ ಮಾಡಿದೆ. ಮನೆ ಬಿಟ್ಟು ಹೊರಗಡೆ ಬರದಂತೆ ಜನರಿಗೆ ಮುನ್ನೆಚ್ಚರಿಕೆಯನ್ನು ನೀಡಿದ್ದಾರೆ. ಚೆನ್ನೈನಲ್ಲಿ ವಿಮಾನ, ಮೆಟ್ರೋ ಸಂಚಾರ ರದ್ದಾಗಿದೆ. 7 ಜಿಲ್ಲೆಗಳಲ್ಲಿ ಬಸ್ ಸಂಚಾರವೂ ರದ್ದಾಗಿದೆ. 4 ಜಲಾಶಯಗಳ ಮೇಲೆ ಅಧಿಕಾರಿಗಳು ನಿಗಾ ಇಟ್ಟಿದ್ದಾರೆ. ತಮಿಳುನಾಡು, ಪುದುಚೇರಿ, ಆಂಧ್ರದಲ್ಲಿ ಎನ್ಡಿಆರ್ಎಫ್ ಟೀಮ್ ಬೀಡು ಬಿಟ್ಟಿವೆ. ಕೆಲವೊಂದು ಅಚಾತುರ್ಯ ಘಟನೆಗಳು ಹೆಂಗೆ ನಡೆದು ಹೋಗಿದೆ ಈ ಸೈಕ್ಲೋನ್ ಎಫೆಕ್ಟ್ ನಿಂದ ಅಂತ ತೋರಿಸ್ತಾ ಇದ್ದೀವಿ. ಮುನ್ನೆಚ್ಚರಿಕಾ ಕ್ರಮವಾಗಿ ಇವಾಗ ಹವಾಮಾನ ಇಲಾಖೆ ಹೇಳಿತ್ತು ಎಲ್ಲೆಲ್ಲಿ ಯಾವ್ಯಾವ ಥರ ಅಲರ್ಟ್ ಆಗಿರಬೇಕು ಅಂತ. ಮತ್ತೆ ಜನರನ್ನೆಲ್ಲ ಸ್ಥಳಾಂತರ ಮಾಡಿದ್ರು ಕೂಡ ಕೆಲವೊಂದು ಕಡೆ ಈ ಥರದ ಘಟನೆ ಆಗಿದೆ. ನೋಡಿ, ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಸಿಸಿಟಿವಿ ಫುಟೇಜ್. ಒಬ್ರು ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ರೋಡ್ ಕ್ರಾಸ್ ಮಾಡುವಾಗ ದಿಢೀರಂತ ಅವ್ರ ಮೇಲೆ ಈ ಮರ ಬಿದ್ದಿದೆ.
ತಮಿಳುನಾಡಿನ ವಿಲಿಪುರಂ ಹಾಗೂ ವೆಲ್ಲೂರಿನಲ್ಲಿ ಸೈಕ್ಲೋನ್ ಹೊಡೆತಕ್ಕೆ ಜನ ತತ್ತರಿಸೋಗಿದ್ದಾರೆ. ರಸ್ತೆಗಳು ಜಲಾವೃತ ಆಗಿದೆ, ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಆಗಿದೆ. ನೀರಿನಲ್ಲೇ ಜನ ಜೀವನ ಸಾಗ್ತಾ ಇದೆ. ತಮಿಳುನಾಡಿನ ರಾಣಿಪೇಟೆಯಲ್ಲಿ 16 ಎಕರೆ ಬಾಳೆ ತೋಟ ಸಂಪೂರ್ಣ ನಾಶ ಆಗಿದೆ. ತಿರುಪತಿ ತಿಮ್ಮಪ್ಪನ ಭಕ್ತರೇ ಇಲ್ಲಿ ನೋಡಿ, ತಿಮ್ಮಪ್ಪನ ದರ್ಶನ ಸದ್ಯಕ್ಕೆ ಕಷ್ಟ. ಯಾಕಂದ್ರೆ ಸೈಕ್ಲೋನ್ ಎಫೆಕ್ಟ್ ನಿಂದ ತಿರುಮಲದ ಬೆಟ್ಟ ಕುಸಿದಿದೆ, ರಸ್ತೆ ಮೇಲೆ ಕಲ್ಲು ಬಂಡೆ ಹಾಗೆಯೇ ಮರಗಳು ಬಿದ್ದಿವೆ. ಹೀಗಾಗಿ ತಿಮ್ಮಪ್ಪನ ದರ್ಶನಕ್ಕೆ ಸಾಗುವಂತ ದಾರಿ ಬಂದ್ ಆಗಿದೆ. తిరుమల ఘాట్ రోడ్ ఇది, కింది దిగేది, ట్రాఫిక్ ఫుల్ జామ్ అయింది. నా చోటు చూసుకోరండి. ಇನ್ನು ನಿವಾರ್ ಸೈಕ್ಲೋನ್ ಎಫೆಕ್ಟ್ ರಾಜ್ಯಕ್ಕೂ ತಟ್ಟಿದೆ. ಬೆಂಗಳೂರಲ್ಲಿ ರಾತ್ರಿಯಿಂದ ತುಂತುರು ಮಳೆಯಾಗ್ತಾ ಇದ್ದು ಶೀತ ಗಾಳಿ ಜಾಸ್ತಿ ಆಗಿದೆ. ಇನ್ನು 3 ಗಂಟೆಗಳಲ್ಲಿ ಭಾರೀ ಮಳೆಯಾಗುವಂತ ಸಾಧ್ಯತೆ ಇದೆ. ಚಾಮರಾಜನಗರ, ಕೋಲಾರ ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದೆ. ಮಳೆ ನಡುವೆಯೇ ಸಿಎಂ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಹೆಲಿಕಾಪ್ಟರ್ ಬದಲು ಸಿಎಂ ರಸ್ತೆ ಮೂಲಕ ಬೆಂಗಳೂರಿಗೆ ಬಂದು ನಿವಾರ್ ಚಂಡಮಾರುತದ ಪರಿಣಾಮವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಮಂಡ್ಯ ಜಿಲ್ಲೆಯ ಕೆಲವೆಡೆ ಮಳೆಯಾಗುವಂತ ಸಾಧ್ಯತೆ ಇದ್ದು ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಮಹಿಳೆ ಈಗ ಗಂಡನ ಮನೆಯಿಂದ ಹೊರಬಿದ್ದಿದ್ದಾಳೆ. ಲಾಡ್ಜ್ನಲ್ಲಿ ಜೀವನ ಮಾಡುವಂತಾಗಿದೆ. ಕೇರಳದ ಯುವತಿ ಶಾಂತಿ ಜೂಬಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಇಬ್ರಾಹಿಂ ಖಲೀಲ್ ಜೊತೆ ಫೇಸ್ಬುಕ್ನಲ್ಲಿ ಪರಿಚಯ ಆಗಿದೆ. ನಂತರ ಲವ್ ಆಗಿದ್ರಿಂದ ಮೊದಲೇ ಮದುವೆಯಾಗಿದ್ದ ಶಾಂತಿ ಜೂಬಿ ಮೊದಲ ಗಂಡನನ್ನ ಬಿಟ್ಟು ಬಂದು 2017ರಲ್ಲಿ ಖಲೀಲ್ ಜೊತೆ ಮದುವೆ ಆದರು. ಆದರೆ ಮದುವೆಗೆ ಮತಾಂತರ ಆಗಬೇಕು ಅಂತ ಖಲೀಲ್ ಷರತ್ತು ಹಾಕಿದ್ರಿಂದ ಶಾಂತಿ ಜೂಬಿ ಇಸ್ಲಾಂಗೆ ಮತಾಂತರಗೊಂಡು ಆಸಿಯಾ ಆಗಿ ಚೇಂಜ್ ಆದರು. ಹೀಗಿರಬೇಕಾದ್ರೆ 8 ತಿಂಗಳ ಹಿಂದೆ ಗಂಡ ಖಲೀಲ್ ಆಸಿಯಾಗೆ ಕೈಕೊಟ್ಟು ಎಸ್ಕೇಪ್ ಆಗಿದ್ದಾನೆ. ಖಲೀಲ್ ಮನೆಯವರು ಆಸಿಯಾಳನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಲಾಕ್ಡೌನ್ ಸಮಯದಿಂದ ಈಕೆ ಸುಳ್ಯದ ಲಾಡ್ಜ್ನಲ್ಲೇ ವಾಸ ಇದ್ದಾರೆ. ನ್ಯಾಯ ಕೊಡಿಸುವಂತೆ ಮುಸ್ಲಿಂ ಸಂಘಟನೆಗಳಿಗೆ ಮನವಿ ಮಾಡಿದ್ರು ಏನು ಪ್ರಯೋಜನ ಆಗಿಲ್ಲ. ಇದರಿಂದ ನೊಂದಿರುವಂತ ಆಸಿಯಾ ಶುಕ್ರವಾರದ ತನಕ ನ್ಯಾಯ ಕಾಯ್ತೀನಿ, ನ್ಯಾಯ ಸಿಗದೇ ಇದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾನವ ಹಕ್ಕು ಆಯೋಗಕ್ಕೂ ದೂರು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಆಸಿಯಾ ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಅವ್ರು ಮದ್ವೆ ಆಗ್ತೀನಿ ಅಂತ ಹೇಳಿದಾಗ ಅಂತ ಒಪ್ಕೊಂಡಾಗ ಅವ್ರು ಹೇಳಿದ್ರು, ಹಿಂದೂ ಹುಡುಗಿ ನಂಗ್ ಮದ್ವೆ ಆದ್ರೆ ಇಸ್ಲಾಮಿಗೆ ಅದು ಕಬೂಲ್ ಅಲ್ಲ, ನೀನ್ ಇಸ್ಲಾಮಿಗೆ ಬರ್ಬೇಕು ಅಂದ್ರು. ಆಗ ನಾನು ಒಂದು 4-5 ತಿಂಗಳು ಇಸ್ಲಾಂ ಬಗ್ಗೆ ಕಲಿತೆ. ಬಿಕಾಸ್ ನನಗೆ ಇಸ್ಲಾಂ ಫಾಲೋ ಮಾಡಕ್ ಆಗುತ್ತೋ ಇಲ್ವೋ ಗೊತ್ತಿರ್ಲಿಲ್ಲ. ಆಗ ಅದಾದ್ಮೇಲೆ 2017 ಜಾನ್ವರಿಯಲ್ಲಿ ನಾನು ರಿವರ್ಟ್ ಮಾಡ್ಕೊಂಡೆ ಇಸ್ಲಾಮಿಗೆ. ಅದೇ ವರ್ಷ 2017 ಜುಲೈಯಲ್ಲಿ ನಿಕ್ಕಾ ಮಾಡ್ಕೊಂಡೆ. ಇಸ್ಲಾಮಿಕ್ ಸಂಪ್ರದಾಯದ ಪ್ರಕಾರ ನನ್ನ ನಿಕ್ಕಾ ಆಗಿದೆ. ನಾನು ಇಸ್ಲಾಮಿಗೆ ರಿವರ್ಟ್ ಆಗಿರೋದೇ ಗೊತ್ತಾಗಿರೋದೇ 2019 ಅಲ್ಲಿ. ಆರೋಪ ಏನು? ಯಾವಾಗಿಂದ ಖಲೀಲ್ ನಿಮ್ ಜೊತೆ ಇಲ್ಲ? 2020 ಇಂದ. ಅಂದ್ರೆ ಈ ವರ್ಷದಿಂದ ಅವ್ರು ನಿಮ್ ಜೊತೆ ಇಲ್ಲ. ಎಲ್ಲಿದ್ದಾರೆ ಏನು ಅಂತ ಗೊತ್ತಾ ನಿಮ್ಗೆ? ಹೋಗ್ಲಿ ಇಲ್ಲ, ಇದಾರೆ ಸುಳ್ಯದಲ್ಲಿ, ಇವ್ರ ಮನೇಲೇ ಇದಾರೆ, ನಾನು ಸುಳ್ಯದಲ್ಲೇ ಇದ್ದೀನಿ. ನಾನ್ ಇದುವರೆಗೂ ಲವ್ ಜಿಯಾದ್ ಅಂತ ಹೇಳಿಲ್ಲ, ಬಟ್ ಕಾಮನ್ಲಿ ಇಟ್ ಇಸ್ ಅಂಡರ್ಸ್ಟುಡ್ ಅಂತ ನನಗೆ ಎಲ್ರಿಗೂ ಅರ್ಥ ಆಗ್ತಿದೆ. ಚಿಕ್ಕಬಳ್ಳಾಪುರದ ರಸ್ತೆ ಬದಿಯ ಅಂಗಡಿಗೆ ಲಾರಿ ನುಗ್ಗಿ ಭೀಕರ ಅಪಘಾತ ಸಂಭವಿಸಿದೆ. ಈ ದುರ್ಘಟನೆಯಲ್ಲಿ 4 ಸಾವನ್ನಪ್ಪಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 7ರ ಚಿಕ್ಕಬಳ್ಳಾಪುರ ತಾಲೂಕಿನ ಚದುಲಪುರ ಗೇಟ್ ಬಳಿ ದುರಂತ ಸಂಭವಿಸಿದೆ. ಅತಿ ವೇಗದಲ್ಲಿ ಬರ್ತಾ ಇದ್ದ ಲಾರಿ ಹಂಪ್ನಿಂದ ಹಾರಿ ರಸ್ತೆ ಬದಿಯಲ್ಲಿದ್ದ 3 ಕಾರ್ಗಳಿಗೆ ಗುದ್ದಿ ಕೃಷ್ಣ ಕಾಂಡಿಮೆಂಟ್ಸ್ಗೆ ನುಗ್ಗಿಬಿಟ್ಟಿದೆ. ಲಾರಿ ಅಪ್ಪಳಿಸಿದ್ರಿಂದ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ತೀವ್ರ ಗಾಯಗೊಂಡಿದ್ದ ಇನ್ನಿಬ್ರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಈ ದುರ್ಘಟನೆಯಲ್ಲಿ ಅಂಗಡಿ, ಕಾರ್ಗಳು ಹಾಗೂ ಲಾರಿ ನಜ್ಜುಗುಜ್ಜಾಗಿದೆ. ಅಲ್ಲಿ ಇನ್ನೇ ಒಬ್ರು ಇದ್ದಾರಾ?